ಕುಚಿಕು ಗೆಳೆಯರು ಇಷ್ಟೊಂದು ರಾಂಗ್ ಯಾಕೆ? ಒಂದೇ ಮನೆ ಒಂದೇ ಮನಸ್ಸು ಬಿರುಕು ಬಿಟ್ಟಿದ್ದೆಲ್ಲಿ? ಕೋಟೆ ಕಟ್ಟಿ ಮೆರೆದೋರ ನಡುವೆ ಗೋಡೆ. ಇದುವೇ ಚದುರಂಗದ ಮೊದಲ ಸ್ಟೋರಿ, ಕುಚಿಕುಗಳ ಕಚ್ಚಾಟ. ಇವರಿಬ್ರು ಅದೆಷ್ಟು ಸ್ನೇಹಮಯಿಗಳಾಗಿದ್ರು, ಸ್ನೇಹಿತರಾಗಿದ್ರು, ಇಬ್ರು ಜೊತೆಯಾಗಿದ್ರು ಅನ್ನೋದಕ್ಕೆ ಅಕ್ಕಪಕ್ಕದಲ್ಲಿರುವಂತಹ ಮನೆಯ ನಡುವೆನೇ ಏನು ಹೊರಗಡೆಯಿಂದಾಗಿ ಹೋಗಬೇಕಾಗಿಲ್ಲ, ಎರಡೂ ಮನೆಗಳಿಗೆ ನೇರವಾಗಿ ಹೋಗೋದಿಕ್ಕೆ ಬೇಕಾಗಿ ದಾರಿ. ಈ ರೀತಿಯಾದಂತಹ ಒಂದು ವ್ಯವಸ್ಥೆಯಲ್ಲಿದ್ದಂಥವ್ರು ಈಗ ಆ ದಾರಿ ಬಂದಾಗಿದೆ, ಐಕೆನೇ ಗೋಡೆ ಕಟ್ಟಿಕೊಂಡಿದ್ದಾರೆ. ಅಷ್ಟರ ಮಟ್ಟಿಗೆ ಒಬ್ಬರು ಇನ್ನೊಬ್ಬರನ್ನ ಸಹಿಸೋದಿಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ತೋರಿಸ್ತಾ ಇದ್ದಾರೆ. ರಾಜ್ಯ ಬಿಜೆಪಿಗೂ ಕಾಂಗ್ರೆಸ್ಗೂ ರೆಡ್ಡಿ ರಾಮುಲು ಬಾಂಬ್ ಬಿದ್ದಿದೆ. ಹೋದ್ರೆ ಕಮಲಕ್ಕೆ ಟೆನ್ಷನ್, ಬಂದ್ರೆ ಕಾಂಗ್ರೆಸ್ನಲ್ಲಿ ಕಚ್ಚಾಟ. ಇದು ಸದ್ಯದ ಟ್ರೆಂಡ್. ರಾಮುಲು ಸ್ಪೀಡ್ಗೆ ಬ್ರೇಕ್ ಹಾಕುತ್ತಾ ಹೈಕಮಾಂಡ್ ಅನ್ನೋದು ಈಗಿರುವಂತಹ ಕುತೂಹಲ. ಯಾಕಂದ್ರೆ ಶ್ರೀರಾಮುಲು ಇಟ್ಟಿರುವಂತಹ ಹೆಜ್ಜೆ, ಬಿಟ್ಟಿರುವಂತಹ ಬಾಣ ಇವುಗಳನ್ನು ನೋಡ್ತಾ ಹೋದಾಗ ಅಷ್ಟು ಸುಲಭವಾಗಿ ಮಣಿಯುವ ಲಕ್ಷಣಗಳು ಕಾಣ್ತಾ ಇಲ್ಲ. ಯಾಕಂದ್ರೆ ನೇರವಾಗಿ ಅವರು ಟಾರ್ಗೆಟ್ ಮಾಡಿದ್ಯಾರನ್ನ, ಬಿಜೆಪಿಯ ರಾಜ್ಯ ಉಸ್ತುವಾರಿ ರಾಧಾಮೋಹನ್ ಅಗರ್ವಾಲ್ ಅವರು ಕೋರ್ ಕಮಿಟಿ ಸಭೆಯಲ್ಲಿ ಏನು ಮಾತನಾಡಿದ್ರು ಅದನ್ನ ಬಹಿರಂಗಪಡಿಸಿದ್ದಾರೆ. 4 ಗೋಡೆಗಳ ನಡುವಿನ ಚರ್ಚೆ ಹೊರಗಡೆ ಬರಬಾರದು ಅನ್ನುವಂಥ ರೀತಿಯಲ್ಲಿ ಬಿಜೆಪಿ ನಾಯಕರು ಹೇಳ್ತಾ ಇರುವಾಗಲೇ ಅದೇ ಮಾತುಗಳು ತನ್ನನ್ನು ಟಾರ್ಗೆಟ್ ಮಾಡಿರ್ತಕ್ಕಂಥ ರೀತಿಯನ್ನ ಅವರು ಪ್ರಶ್ನಿಸಿದ್ದಾರೆ. ಇದು ರಾಮುಲು ಎಷ್ಟು ಅಸಮಾಧಾನಕ್ಕೆ ಒಳಗಾಗಿದ್ದಾರೆ ಅನ್ನೋದಕ್ಕೆ ಒಂದು ಸಾಕ್ಷಿಯಾಗಿ ನಮ್ಮ ಕಣ್ಣು ಮುಂದೆ ಇರುವಂಥದ್ದು. ಹಾಗಾದ್ರೆ ಈ ಸ್ನೇಹಿತರ ನಡುವೆ ತೊಂದರೆ ಬಂದಿದ್ದು ಎಲ್ಲಿ, ಮುನಿಸಿಗೆ ಕಾರಣ ಏನು ಅನ್ನೋದನ್ನ ನಿಮಗೆ ಮೊದಲಿಗೆ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ ನಾನು. ಇಲ್ಲಿ ಬಹಳ ಮುಖ್ಯವಾಗಿ ರೆಡ್ಡಿ ರಾಮುಲು ಮುನಿಸಿಗೆ ಏನು ಕಾರಣ ಅಂತ ನೋಡ್ತಾ ಹೋದಾಗ, ಜನಾರ್ದನ್ ರೆಡ್ಡಿ ಜೈಲಿಗೆ ಹೋದ ಮೇಲೆ ಶ್ರೀರಾಮುಲು ದೂರ ಆದ್ರು ಅನ್ನುವಂಥದ್ದು ಪ್ರಾಥಮಿಕವಾಗಿ ಕಂಡು ಬರ್ತಾ ಇರುವಂತಹ ಅಂಶ. ಹಾಗೆಂದೇಳಿ ಕಂಪ್ಲೀಟ್ ಆಗಿ ದೂರ ಆಗಿದ್ರು ಅಂತ ಹೇಳಿಲ್ಲ, ಅವರು ಜೈಲಿಗೆ ಹೋದ್ರು, ಜೈಲಿನ ಬಂದ ನಂತರನೇ ಇನ್ಫ್ಯಾಕ್ಟ್ ರಾಮುಲು ಅವರ ಗೃಹ ಪ್ರವೇಶವೂ ಕೂಡ ಆಗತ್ತೆ. 2016ರಲ್ಲಿ 2018ರಲ್ಲಿ ಎಲೆಕ್ಷನ್ ಟೈಮಲ್ಲೂ ಕೂಡ ರಾಮುಲು ಪರವಾಗಿ ಕೆಲಸ ಮಾಡ್ತಾರೆ ಯಾರು, ಜನಾರ್ದನ್ ರೆಡ್ಡಿ ಅವರು. ಅದು 2019ರಲ್ಲಿ ರಾಮುಲು ಅವರು ಮಂತ್ರಿ ಆಗ್ತಾರಲ್ಲ, ಅಲ್ಲಿಂದ ನಂತರ ಪರಿಸ್ಥಿತಿ ಬೇರೆ ಆಗ್ತಾ ಹೋಗುತ್ತೆ. ರೆಡ್ಡಿ ರಿಲೀಸ್ ಆದ ದಿನಗಳಲ್ಲಿ ನೆರವಿಗೆ ಬಂದಿಲ್ಲ ರಾಮುಲು ಅನ್ನುವಂಥದ್ದು. ಅಂದರೆ ಈ ರಿಲೀಸ್ ಆಗಿ ಹೊರಗಡೆ ಬಂದ ಮೇಲೆ ಮುಂದೆ ಅವರಿಗೆ ಬಳ್ಳಾರಿಗೆ ಎಂಟ್ರಿ ಇರಲಿಲ್ಲ. ಇದೇ ಸಂದರ್ಭದಲ್ಲಿ ಬಹಳಷ್ಟು ಪ್ರಕರಣಗಳು ಅವರ ವಿರುದ್ಧ ಇದ್ವು, ಬಹಳಷ್ಟು ವಿಚಾರಗಳು ಕೂಡ ಅವರು ಬಹಳಷ್ಟು ವಿಚಾರಗಳಲ್ಲಿ ರಿಸ್ಟ್ರಿಕ್ಷನ್ಸ್ ಇತ್ತು ಅವ್ರಿಗೆ, ರೆಡ್ಡಿ ಅವರಿಗೆ. ಆಗ ಅವರು ತನ್ನ ಸ್ನೇಹಿತರಿಂದ ದೊಡ್ಡ ಮಟ್ಟದ ಸಹಾಯವನ್ನು ನಿರೀಕ್ಷೆ ಮಾಡಿದ್ದಿರಲೂಬಹುದು. ಆದರೆ ಆ ಸ್ವರೂಪದ ನೆರವು ಸಿಗಲಿಲ್ಲ ಅನ್ನುವಂಥದ್ದು, ಹಾಗೆಂದರೆ ಆ ನೆರವು ಸಿಗಲಿಲ್ಲ ಅನ್ನುವಂಥದ್ದು ಈಗಿರುವಂತಹ ಆಪಾದನೆಗಳಷ್ಟೇನೆ. ಶ್ರೀರಾಮುಲು ಅಳಿಯ ಸುರೇಶ್ ಬಾಬು ಮತ್ತು ರೆಡ್ಡಿ ನಡುವೆಯೂ ಕೂಡ ಒಂದಿಷ್ಟು ಜಗಳ ನಡೆದಿದೆ. ಇದು ಬಹಳ ಮುಖ್ಯವಾಗಿ ಬಿಜೆಪಿ ಮರುಸೇರ್ಪಡೆಗೆ ರೆಡ್ಡಿ ಮರುಸೇರ್ಪಡೆ ಆಗೋದಕ್ಕೆ ರಾಮುಲು ಅವರಿಂದ ಸಂಪೂರ್ಣವಾದಂತಹ ಸಹಕಾರ ಸಿಕ್ಕಿರಲಿಲ್ಲ ಅಂತ ಹೇಳುವಂಥದ್ದು ಒಂದು ಆಪಾದನೆಯ ಭಾಗವಾಗಿ ಉಳಿದಿದೆ. ಎಕ್ಸಾಕ್ಟ್ ಆಗಿ ಇಂಥದ್ದೇ ಅನ್ನುವಂಥದ್ದು ಇವರ ನಡುವೆ ಏನು ಅನ್ನೋದನ್ನು ಇವರಿಬ್ಬರುಗಳನ್ನೇ ನಿಜಕ್ಕೂ ಇವರು ಹೇಳ್ತಾರಾ ಅಂತ ಗೊತ್ತಿಲ್ಲ. ಆದರೆ ಇವರಿಬ್ಬರ ನಡುವೆ ಇವೆಲ್ಲವೂ ಕೂಡ ತಿಕ್ಕಾಟಗಳಿಗೆ ಕಾರಣ ಆಗಿರುವಂಥ ಅಂಶಗಳು. ಶ್ರೀರಾಮುಲು ಸಚಿವರಾಗಿದ್ದಾಗ ರೆಡ್ಡಿಯ ಕಡೆಗಣನೆ ಮಾಡಿದ್ರು ಅಂತೇಳಿ 2019ರಲ್ಲಿ ಬಿಜೆಪಿ ಸರ್ಕಾರ ಬಂದಾಗ ಜನಾರ್ದನ್ ರೆಡ್ಡಿ ಮತ್ತೆ ಆರೋಗ್ಯ ಸಚಿವರಾಗ್ತಾರೆ. ಆದರೆ ತನ್ನ ಸ್ನೇಹಿತನ ಆರೋಗ್ಯವನ್ನು ಸರಿಯಾಗಿ ವಿಚಾರಿಸಿಕೊಳ್ಳೋದಿಲ್ಲ, ತಮ್ಮ ಸ್ನೇಹದ ಆರೋಗ್ಯವನ್ನು ಸರಿಯಾಗಿ ವಿಚಾರಿಸಿಕೊಂಡಿರೋದಿಲ್ಲ ಅನ್ನುವಂಥದ್ದು. ರೆಡ್ಡಿ KRPP ಕಟ್ಟಿದಾಗಲೂ ಕೂಡ ಜೊತೆಯಾಗಲಿಲ್ಲ ರಾಮುಲು ಹಿಂದೆ ಪಕ್ಷ ಕಟ್ಟಿದಾಗ ರೆಡ್ಡಿ ಅವರು ಜೈಲಲ್ಲಿ ಇದ್ರೂ ಕೂಡ ತಮ್ಮದೇ ಆದಂಥ ಸಹಕಾರವನ್ನು ಕೊಡ್ತಾ ಇದ್ರು ಅನ್ನೋಂಥ ಮಾಹಿತಿ ಇತ್ತು. ಆದರೆ ಯಾವಾಗ ರೆಡ್ಡಿನೇ ಸ್ವತಃ ಒಂದು ಪಕ್ಷವನ್ನು ಕಟ್ಟಿದ್ರು, ರೆಡ್ಡಿ ಬಯಸಿರಬಹುದು ರಾಮುಲು ಬಿಜೆಪಿಯನ್ನು ಬಿಟ್ಟು ನನ್ನ ಜೊತೆಗೆ ಬರಬಹುದು. ಆಗ ಅವರು ಹಿಂದೆ ಕ್ಲೇಮ್ ಮಾಡ್ಕೊಳ್ತಿದ್ರಲ್ಲ, ಸೂಪರ್ ಜೋಡಿ ಫಾರ್ಮ್ಯಾಟ್ನಲ್ಲಿ ತಮ್ಮನ್ನು ತಾವು ಕರ್ಕೊಳ್ತಿದ್ರಲ್ಲ, ಆ ಸೂಪರ್ ಜೋಡಿ ಮುಂದುವರಿಯುತ್ತೆ ಅನ್ನೋಂಥ ನಿರೀಕ್ಷೆಯನ್ನು ರೆಡ್ಡಿ ಅವರು ಇಟ್ಕೊಂಡಿದ್ದಿರ್ಬೋದು. ಆದರೆ ರಾಮುಲು ತಮ್ಮ ಪಕ್ಷ ನಿಷ್ಠೆಯನ್ನು ಮುಂದುವರಿಸಿದ್ರು, ಬಿಜೆಪಿ ಜೊತೆಗೆ ಮುಂದುವರಿಯುವಂತಹ ನಿರ್ಧಾರವನ್ನು ಕೈಗೊಂಡ್ರು. ಗಂಗಾವತಿ ಚುನಾವಣೆಯಲ್ಲೂ ಕೂಡ ರೆಡ್ಡಿಗೆ ರಾಮುಲು ಸಹಕಾರ ಸಿಗಲಿಲ್ಲ ಅನ್ನುವಂಥದ್ದು ಇಲ್ಲಿರುವಂತಹ ಬಹಳ ಮುಖ್ಯವಾಗಿರ್ತಕ್ಕಂತಹ ಮನಸ್ತಾಪಗಳಿಗೆ ಕಾರಣ ಅಂತ. ಅಂದರೆ ರಾಮುಲು ವಿರುದ್ಧ ನೇರವಾಗಿ ರೆಡ್ಡಿಯವರು ಕೂಡ ಅಭ್ಯರ್ಥಿನ ಹಾಕಲಿಲ್ಲ, ತನ್ನ KRPPಯಿಂದ ನೇರವಾಗಿ ಅಭ್ಯರ್ಥಿನ ಹಾಕಲಿಲ್ಲ. ಆದರೆ ಅವರು ನೇರವಾಗಿ ಅಭ್ಯರ್ಥಿನ ಹಾಕದೇ ಇದ್ರೂ ಕೂಡ ಆಂತರಿಕವಾಗಿ ರೆಡ್ಡಿ ಬೆಂಬಲಿಗರು, ಬಳ್ಳಾರಿಯಲ್ಲಿರುವಂತಹ ರೆಡ್ಡಿ ಬೆಂಬಲಿಗರು ರಾಮುಲು ಪರವಾಗಿ ನಿಲ್ಲಿಲ್ಲ ಅನ್ನುವಂತಹ ಒಂದು ಅಂಶವೂ ಕೂಡ ಇತ್ತು.
ರಾಮುಲುಗೆ ಬಳ್ಳಾರಿ ಗ್ರಾಮಾಂತರ ಚುನಾವಣೆಯಲ್ಲಿ ರೆಡ್ಡಿ ಸಾಥ್ ಕೊಡಲಿಲ್ಲ. ಇದರಿಂದಾಗಿಯೇ ರಾಮುಲುಗೆ ಹೀನಾಯ ಸೋಲು ಎದುರಿಸಬೇಕಾಯಿತು ಅನ್ನುವಂಥ ಒಂದು ಅಂಶವೂ ಕೂಡ ಇಲ್ಲಿ ಇರುವಂತಹದ್ದು ಬಹಳ ಮುಖ್ಯ. ಇನ್ನು ಕೂಡ್ಲಿಗಿಯಲ್ಲಿ ಸುರೇಶ್ ಬಾಬು ಸೋಲಿಗೂ ಕೂಡ ರೆಡ್ಡಿ ಕಾರಣ ಅನ್ನುವಂತಹ ಒಂದು ಆರೋಪವೂ ಕೂಡ ಇತ್ತು. ಅಂದರೆ ಶ್ರೀರಾಮುಲು ಅವರ ಖಾನ್ದಾನ್ ಏನಿತ್ತು, ಅವರ ಒಟ್ಟು ಕುಟುಂಬದವರು ಯಾರ್ಯಾರು ರಾಜಕೀಯವಾಗಿ ತಮ್ಮ ಪ್ರಾಬಲ್ಯವನ್ನು ಹೊಂದಿದ್ರು ಅವರನ್ನೆಲ್ಲರೂ ಕೂಡ ಸೋಲುವಂಗೆ ಮಾಡಿದ್ರು. ಅದಕ್ಕೆ ರೆಡ್ಡಿನೇ ಕಾರಣ ಅಂತೇಳಿ. ಇನ್ಫ್ಯಾಕ್ಟ್ ರೆಡ್ಡಿ ಸ್ವತಃ ತನ್ನ ಸಹೋದರ ಸೋಮಶೇಖರ್ ರೆಡ್ಡಿಯನ್ನೇ ಬಿಡಲಿಲ್ಲ. ಸೋಮಶೇಖರ್ ರೆಡ್ಡಿ ಸೋಲಿಗೂ ಕೂಡ ಜನಾರ್ದನ ರೆಡ್ಡಿ ಅವರೇ ಕಾರಣ ಆದರು ಅನ್ನುವಂಥದ್ದು ಮತ್ತೊಂದು ರೀತಿಯಾದಂಥ ವಿಶ್ಲೇಷಣೆಯೂ ಕೂಡ ಇದ್ದೇ ಇದೆ. ಶ್ರೀರಾಮುಲು ನೆರವಿಲ್ಲದೆ ಹೈಕಮಾಂಡ್ ಜೊತೆಗೆ ರೆಡ್ಡಿ ಸಂಪರ್ಕವನ್ನು ಸಾಧಿಸ್ತಾರೆ ವಾಪಸ್ ಬಿಜೆಪಿಗೆ ಬರುವಂತಹ ನಿಟ್ಟಿನಲ್ಲಿ. ಆ ಒಂದು ಸಂಪರ್ಕ ಸಾಧ್ಯ ಆಗಿದ್ದರಿಂದಾಗಿ ಸಂಡೂರು ಬೈ ಎಲೆಕ್ಷನ್ ಟಿಕೆಟ್ ವಿಚಾರದಲ್ಲೂ ಕೂಡ ಮುನಿಸು ಶುರುವಾಗುತ್ತೆ. ಯಾವಾಗ ಬಿಜೆಪಿಗೆ ವಾಪಸ್ ರೆಡ್ಡಿ ಬಂದರು, ಅದಾದ ನಂತರ ಸ್ವಲ್ಪ ದಿವಸಗಳ ನಂತರ ರೆಡ್ಡಿಗೆ ಬಳ್ಳಾರಿಗೆ ಇದ್ದಂತಹ ಬಳ್ಳಾರಿಯಿಂದ ಗಡಿಪಾರೇನಾಗಿದ್ರು, ಬಳ್ಳಾರಿಗೆ ಅವ್ರಿಗೆ ಎಂಟ್ರಿ ಇರಲಿಲ್ಲ, ಆ ನಿಷೇಧ ತೆರವಾಗುತ್ತೆ. ಅವರಿಗೆ ಬಳ್ಳಾರಿಗೆ ನೇರವಾದಂಥ ಎಂಟ್ರಿ ಸಿಗುತ್ತೆ. ಹೀಗಾಗಿ ಆ ಬಳ್ಳಾರಿಗೆ ನೇರ ಎಂಟ್ರಿ ಸಿಕ್ಕಿದ ನಂತರ ಜನಾರ್ದನ ರೆಡ್ಡಿ ರಾಮುಲು ಅವ್ರನ್ನ ತನಗೆ ಸಿಗಬೇಕಾಗಿರುವಂತಹ ಗೌರವವನ್ನು ರಾಮುಲು ಕಡೆಯಿಂದ ತನಗೆ ಸಿಗಲಿಲ್ಲ ಅನ್ನುವಂತಹ ಒಂದು ನೋವಿನಲ್ಲೂ ಕೂಡ ಇದ್ರಂತೆ. ಅದು ಯಾವ ಸ್ವರೂಪದ ನೋವು ಅವರಿಗೆ ಗೊತ್ತಿರುವಂಥ ವಿಚಾರಗಳು. ದಿವಾಕರ್ಗೆ ಟಿಕೆಟ್ ಕೊಡುವಂತೆ ರಾಮುಲು ಡಿಮ್ಯಾಂಡನ್ನು ಕೂಡ ಮಾಡಿದರು. ಸಂಡೂರಿನಲ್ಲಿ ದಿವಾಕರ್ಗೆ ಟಿಕೆಟ್ ಕೊಡಿ ಅಂತೇಳಿ ರಾಮುಲು ಕೂಡ ಡಿಮ್ಯಾಂಡ್ ಮಾಡಿದರು. ಆದರೆ ಅದನ್ನು ಕೂಡ ದೂರ ಮಾಡಿ ಬಂಗಾರಿ ಹನುಮಂತಗೆ ಟಿಕೆಟನ್ನು ಪಡ್ಕೊಳ್ಳೋದ್ರಲ್ಲಿ ರೆಡ್ಡಿ ಅವರು ಯಶಸ್ವಿ ಆಗ್ತಾರೆ. ಇದರಲ್ಲಿ ಬಂಗಾರಿ ಹನುಮಂತು ಅವ್ರನ್ನ ರಾಮುಲು ಅವರ ಸಮುದಾಯದ ನಾಯಕನನ್ನೇ ಬೆಳೆಸುವಂತಹ ಪ್ರಯತ್ನವನ್ನು ಜನಾರ್ದನ ರೆಡ್ಡಿ ಅವರು ಮಾಡ್ತಾರೆ. ರಾಜಕೀಯವಾಗಿ ನೋಡಿದಾಗ ವೈಮನಸ್ಸು ಬಂದಾಗ ಇಂತಹ ಪ್ರಕ್ರಿಯೆಗಳು ಸರ್ವೇ ಸಾಮಾನ್ಯ, ಸಹಜವಾಗಿರುವಂಥದ್ದು. ಆದರೆ ಗೆಳೆತನದ ನಡುವೆ ಯಾವತ್ತೂ ಕೂಡ ಅಣ್ಣ ತಮ್ಮಂದರ ನಡುವೆ ಯಾವುದೋ ಬಿರುಕು ಆಗ್ಬೋದು, ಅದು ನಾಳೆ ದಿವಸ ಮರೆತು ಹೋಗ್ಬೋದು. ಆ ಬಿರುಕು ಮರೆತು ಹೋಗಿ ಒಡ ಹುಟ್ಟಿದವರು ಜೊತೆಯಾಗಿ ಹೋಗ್ಬೋದು. ಸ್ನೇಹಿತರ ನಡುವೆ ಮೂಡುವಂತಹ ಬಿರುಕು ಇದೆಯಲ್ಲ, ಅದು ಹಳೆಯ ವಿಶ್ವಾಸವನ್ನು ಉಳಿಸ್ಕೊಳ್ಳೋದ್ರಲ್ಲಿ ವಿಫಲ ಆಗುತ್ತೆ. ಯಾಕಂದರೆ ಸ್ನೇಹದ ತಳಹದಿ ವಿಶ್ವಾಸ, ಅದು ನಂಬಿಕೆಯ ತಳಹದಿ ಇರುವಂಥದ್ದು. ಸಂಡೂರು ಗೆದ್ದು ಪಕ್ಷದಲ್ಲಿ ಗಟ್ಟಿಯಾಗುವಂತಹ ರೆಡ್ಡಿ ಲೆಕ್ಕಾಚಾರವು ಕೂಡ ಉಲ್ಟಾ ಹೊಡಿತು. ಸಂಡೂರಿನಲ್ಲಿ ಒಂದು ವೇಳೆ ಇವತ್ತು ಬಿಜೆಪಿ ಸೋತಿದ್ದ ಕಾರಣಕ್ಕಾಗಿ, ಬಂಗಾರಿ ಹನುಮಂತು ಸೋತಿದ್ದರಿಂದಾಗಿ ಇದಕ್ಕೆ ಎಲ್ಲ ಕಾರಣ ಶ್ರೀರಾಮುಲು ಅಂತ ಹೇಳ್ತಿದ್ದಾರೆ. ಒಂದು ವೇಳೆ ಬಂಗಾರಿ ಹನುಮಂತು ಗೆದ್ದಿರ್ತಿದ್ರೆ ಯಾವುದೇ ಕಾರಣಕ್ಕೂ ಅದರ ಕ್ರೆಡಿಟ್ ರಾಮುಲುಗೆ ಹೋಗ್ತಿರ್ಲಿಲ್ಲ. ಬದಲಿಗೆ ಅದು ಜನಾರ್ದನ ರೆಡ್ಡಿಯವರ ಗೆಲುವೇ ಆಗಿರ್ತಿತ್ತು. ಸಂಡೂರಿನಲ್ಲಿ ಹೆಚ್ಚಾಗಿ ಪ್ರಚಾರ ಮಾಡಲಿಲ್ಲ ಶ್ರೀರಾಮುಲು ಅನ್ನುವಂಥದ್ದು ಇವರ ಆಕ್ಷೇಪದ ಮುಂದುವರೆದ ಭಾಗ. ಒಂದು ವೇಳೆ ರಾಮುಲು ಅವರು ಪ್ರಚಾರ ಜಾಸ್ತಿ ಮಾಡಿದ್ದಿರ್ತಿದ್ರೆ ವಾಲ್ಮೀಕಿ ಸಮುದಾಯ ದೊಡ್ಡ ಮಟ್ಟದಲ್ಲಿ ನಮಗೆ ಬೆಂಬಲಕ್ಕೆ ಬರ್ತಾ ಇತ್ತು, ಆಗ ನಮಗೆ ಗೆಲ್ಲೋದಕ್ಕೆ ಸುಲಭ ಆಗ್ತಿತ್ತು ಅಂತೇಳಿ. ಇನ್ಫ್ಯಾಕ್ಟ್ ರಾಮುಲು ಕೂಡ ಅಲ್ಲಿ ಪ್ರಚಾರ ಮಾಡಿಲ್ಲ ಅಂತ ಹೇಳಿಲ್ಲ. ಆದರೆ ಇಡೀ ಸಂಡೂರಿನ ಚುನಾವಣೆಯ ನೇತೃತ್ವವನ್ನು ಬಹುತೇಕ ವಹಿಸಿದ್ದಂಥದ್ದು ಜನಾರ್ದನ ರೆಡ್ಡಿಯವರೇ ಹೊರತು ಶ್ರೀರಾಮುಲು ಆಗಿರಲಿಲ್ಲ. ಆದರೆ ಸೋಲಿನ ಹೊಣೆ ಮಾತ್ರ ಶ್ರೀರಾಮುಲು ಕಡೆಗೆ ಹೋಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಹೋದಾಗ ಈಗ ಹೈಕಮಾಂಡ್ ಅಂಗಳಕ್ಕೆ ಚೆಂಡು ಹೋಗಿ ಬಿದ್ದಿದೆ. ರಾಮುಲು ಅಸಮಾಧಾನದ ಸಭೆ ಮಾಡುವಾಗಲೇ ನಡ್ಡಾ ಅವರು ಕರೆ ಮಾಡಿದ್ದಾರೆ. ನಿನ್ನೆ ಅಸಮಾಧಾನದ ಹೊಂದಿರುವಂತಹ ಶ್ರೀರಾಮುಲು ಅವರು ತನ್ನ ಆಪ್ತರ ಜೊತೆಗೆ ಒಂದು ಸಭೆ ನಡೆಸ್ತಾ ಇದ್ದಾಗಲೇ ನಡ್ಡಾ ಅವರ ಕರೆ ಬಂದಿತ್ತು. ನಡ್ಡಾ ಆಹ್ವಾನದ ಮೇರೆಗೆ ದೆಹಲಿಗೆ ಹೋಗೋದಕ್ಕೂ ಕೂಡ ರಾಮುಲು ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಸದ್ಯಕ್ಕೆ ನೀವೆಲ್ಲೂ ಮಾತಾಡಬೇಡಿ ಅಂತೇಳಿ ಒಂದು ಬಾಯಿಗೆ ಬೀಗ ಹಾಕಿಸುವಂಥ ಕೆಲಸವನ್ನು ಕೂಡ ನಡ್ಡಾ ಅವರು ಮಾಡಿದ್ದಾರೆ ಮತ್ತು ಬಿಜೆಪಿ ರಾಜ್ಯ ಮತ್ತು ರಾಷ್ಟ್ರದ ನಾಯಕರು ಮಾಡಿದ್ದಾರೆ ಶ್ರೀರಾಮುಲು ಅವರಿಗೆ. ಜನವರಿ 27ರ ಬಳಿಕ ಭೇಟಿ ಆಗ್ತೇನೆ ಅಂತ ಹೇಳ್ಕೊಂಡು ರಾಮುಲು ಅವರು ಕೂಡ ಹೇಳಿದ್ದಾರೆ. ಜನವರಿ 27ರ ನಂತರ ನಾನು ದೆಹಲಿಗೆ ಬರ್ತೀನಿ, ಆವಾಗಲೇ ಭೇಟಿ ಆಗ್ತೀನಿ ಅಂತ ಹೇಳ್ಕೊಂಡು ಶ್ರೀರಾಮುಲು ಅವರು ಹೇಳ್ಕೊಂಡಿದ್ದಾರೆ. ಪ್ರಧಾನಿ ಮೋದಿಯವರ ಭೇಟಿಗೂ ಕೂಡ ಕಾಲಾವಕಾಶವನ್ನು ಶ್ರೀರಾಮುಲು ಅವರು ಕೇಳಿದ್ದಾರೆ. ಯಾಕೆಂದರೆ ಈಗ ನಡೆದಿರುವಂತಹ ಬೆಳವಣಿಗೆ ಇದೆಯಲ್ಲ, ಇದರಲ್ಲಿ ನೇರವಾಗಿ ಅವರಿಗೆ ಆಕ್ಷೇಪ ಇರುವಂಥದ್ದು ರಾಧಾ ಮೋಹನ್ ಅಗರ್ವಾಲ್ ಅವರ ಕಾರ್ಯವೈಖರಿ ಬಗ್ಗೆ. ಒಬ್ಬ ಉಸ್ತುವಾರಿಯಾಗಿದ್ದುಕೊಂಡು ಯಾರೋ ಹೇಳಿಕೊಟ್ಟ ಮಾತಿನ ಪ್ರಕಾರವಾಗಿ ನಿನ್ನಿಂದಲೇ ಸೋತು ಹೋಯ್ತು ಪಕ್ಷ ಅಂತ ಹೇಳುವಂಥ ಆರೋಪ ಮಾಡುವ ಧಾಟಿ ಇದೆಯಲ್ಲ, ಅದು ಶ್ರೀರಾಮುಲು ಅವರನ್ನು ಕೆರಳಿಸಿದೆ. ಅವರ ಸ್ವಾಭಿಮಾನಕ್ಕೆ ಪೆಟ್ಟು ಬಿದ್ದಿದೆ. ಹೀಗಾಗಿ ಅವರು ನಾನು ಏನೇ ಇದ್ರೂ ಕೂಡ ಪ್ರಧಾನಮಂತ್ರಿಯವರ ಜೊತೆಗೆ ಚರ್ಚಿಸ್ತೀನಿ ಅನ್ನುವಂಥ ರೀತಿಯಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ. ಹಾಗೂ ಕೇಂದ್ರ ಗೃಹ ಸಚಿವರಾಗಿರುವಂಥ ಅಮಿತ್ ಶಾ ಮತ್ತು ರಾಜನಾಥ್ ಸಿಂಗ್ ಅವರ ಭೇಟಿಗೂ ಕೂಡ ಸಮಯಾವಕಾಶವನ್ನು ಕೇಳ್ತಾ ಇದ್ದಾರೆ. ಆಲ್ರೆಡಿ ಅವರು ಹೇಳಿದ್ದಾರೆ,
ಅವರೆಲ್ಲರೂ ಕೂಡ ನನಗೆ ಯಾವ ಸ್ವರೂಪದಲ್ಲಿ ಬೆಂಬಲಕ್ಕೆ ನಿಂತಿದ್ದಾರೆ ಅನ್ನುವಂಥದ್ದನ್ನು ಶ್ರೀರಾಮುಲು ಅವರು ಕ್ಲೇಮ್ ಮಾಡ್ಕೊಳ್ತಾರೆ. ಅವರು ಮಾಡ್ಕೊಂಡಿರುವಂಥ ಕ್ಲೇಮನ್ನು ತೋರಿಸುವಂಥದ್ದು ಈಗ ಅವ್ರಿಗೆ ಆಗಬೇಕಾಗಿದೆ. ಆ ಕೆಲಸಕ್ಕೆ ಈಗ ಬಿ ಶ್ರೀರಾಮುಲು ಅವರು ಮುಂದಾಗ್ತಾ ಇದ್ದಾರೆ. ಭೇಟಿ ವೇಳೆ ರೆಡ್ಡಿ ಜೊತೆಗಿನ ಮುನಿಸುಗಳ ಬಗ್ಗೆಯೂ ಕೂಡ ಪ್ರಸ್ತಾಪವನ್ನು ಅವರು ಮಾಡಬಹುದು. ರೆಡ್ಡಿ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ, ರಾಧಾ ಮೋಹನ್ ಅಗರ್ವಾಲ್ ಹಿಂಗೆ ಮಾಡಿದ್ದಾರೆ, ಅದಕ್ಕೆಲ್ಲ ರೆಡ್ಡಿ ಕಾರಣ. ಜನಾರ್ದನ್ ರೆಡ್ಡಿಯಿಂದಾಗಿ ನನಗೆ ಈ ರೀತಿಯಾದಂಥ ಸಮಸ್ಯೆ ಆಗ್ತಾ ಇದೆ ಅನ್ನೋದನ್ನು ನೇರವಾಗಿ ಮನವರಿಕೆ ಮಾಡಿಕೊಳ್ಳುವಂತಹ ಕೆಲಸವನ್ನು ಇಲ್ಲಿ ಶ್ರೀರಾಮುಲು ಅವರು ಮಾಡ್ಬೋದು. ಪಕ್ಷದ ಪ್ರಸಕ್ತ ವಿದ್ಯಮಾನಗಳು, ಸ್ಥಾನಮಾನದ ವಿಚಾರವಾಗಿಯೂ ಕೂಡ ಚರ್ಚೆಯನ್ನು ಮಾಡಬೇಕು ಅನ್ನುವಂಥದ್ದು ಶ್ರೀರಾಮುಲು ಅವ್ರಿಗಿರುವಂತಹ ಮತ್ತೊಂದು ಯೋಚನೆ. ಯಾಕಂದರೆ ಯಾವಾಗ ಅವರಿಗೆ 2019ರಲ್ಲಿ ಅವರಿಗೆ ರಾಜ್ಯದ ಉಪಮುಖ್ಯಮಂತ್ರಿ ಆಗೋದಕ್ಕೆ ಸಾಧ್ಯ ಆಗಲಿಲ್ವೋ, ಅಲ್ಲಿಂದಲೂ ಕೂಡ ಶ್ರೀರಾಮುಲು ಅವರ ರಾಜಕೀಯದ ಗ್ರಾಫ್ ಇಳಿಮುಖವಾಗಿಯೇ ಸಾಗ್ತಾ ಇರುವಂಥದ್ದು ಸ್ಪಷ್ಟ ಇದೆ. ಈಗ ಮತ್ತೆ ಆ ಗ್ರಾಫ್ ಮೇಲ್ಮುಖಕ್ಕೆ ಸಾಗಬೇಕು ಅಂತ ಹೇಳಿದರೆ ಪಕ್ಷದಲ್ಲೂ ಒಂದು ಸ್ಥಾನಮಾನ ಬೇಕಿದೆ ಶ್ರೀರಾಮುಲು ಅವರಿಗೆ. ಆ ನಿರೀಕ್ಷೆಯನ್ನು ಶ್ರೀರಾಮುಲು ಅವರು ಇಟ್ಕೊಂಡಿದ್ದಾರೆ. ಶ್ರೀರಾಮುಲು ಅವರು ಇವತ್ತು ಏನು ಹೇಳಿದ್ದಾರೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. 30 ವರ್ಷಗಳ ಕಾಲ ಈ ರಾಜ್ಯದಲ್ಲಿ ಆದಷ್ಟು ನನ್ನ ಕೈಲಾದಷ್ಟು ಒಂದು ಅಳಿಲು ಸೇವೆ ನಾನು ಭಾರತೀಯ ಜನತಾ ಪಾರ್ಟಿ ಸಲುವಾಗಿ ನಾನು ಮಾಡ್ಕೊತ ಬಂದಿದ್ದೀನಿ. ಆ ಅಳಿಲು ಸೇವೆಯನ್ನು ಗುರುತಿಸೇ ಇವತ್ತು ಎಲ್ಲರೂ ಕೂಡ, ಎಲ್ಲ ನಾಯಕರು, ರಾಷ್ಟ್ರೀಯ ನಾಯಕರು, ರಾಜ್ಯ ನಾಯಕರು ಎಲ್ಲರೂ ಕೂಡ ಇಲ್ಲ ರೀ, ರಾಮುಲು ಇದು ಹಾರ್ಡ್ ವರ್ಕರ್ ಮ್ಯಾನ್, ಬಡತನರ ಬಗ್ಗೆ, ರೈತರ ಬಗ್ಗೆ, ಹಿಂದುಳಿದಂಥ ಜಾತಿಗಳ ಬಗ್ಗೆ ಕಳ್ಕೊಳ್ಳಿರೋಂಥ ಒಬ್ಬ ನಾಯಕ, ಆ ಮನುಷ್ಯನನ್ನ ನಾವು ಕಳ್ಕೋಬಾರ್ದು ಅನ್ನೋಂಥ ಮಾತನ್ನು ಕೂಡ ಅವರು ವ್ಯಕ್ತಪಡಿಸಿರೋ ಕಾರಣ ಇನ್ನು ಮುಂದೆ ಏನೇ ಇದ್ದರೆ ಕೂಡ ನನ್ನ ಪಾರ್ಟಿಯಲ್ಲಿ ಎಲ್ಲ ವಿಚಾರಗಳನ್ನು ನಾನು ತಿಳಿಸಿದ್ದೀನಿ. ಹೀಗೆ ರಾಮುಲು ತನ್ನ ಪರಿಸ್ಥಿತಿಯನ್ನು ಯಾವ ರೀತಿಯಾಗಿ ಇದೆ ಅನ್ನೋದನ್ನು ವಿವರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದರ ನಡುವೆ ಯಾವಾಗ ರಾಮುಲು ಅವ್ರಿಗೆ ಅವಮಾನ ಆಗಿದೆ ಅನ್ನೋಂಥದ್ದು ಗೊತ್ತಾಯಿತು, ಸಹಜವಾಗಿಯೇ ಅವರ ಸಮುದಾಯ ಸಿಡಿದೈತಿದೆ. ರಾಮುಲು ಕೊಲೆಗಾರ, ರೌಡಿ ಅನ್ನುವಂತಹ ರೆಡ್ಡಿ ಹೇಳಿಕೆಗೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ, ವಿಶೇಷವಾಗಿ ವಾಲ್ಮೀಕಿ ಸಮುದಾಯದಿಂದ. ಶ್ರೀರಾಮುಲು ಬೆನ್ನಿಗೆ ನಿಂತಿದೆ ಈಗ ಬಿಜೆಪಿಯ ST ಘಟಕ. ಬಿಜೆಪಿಯ ST ಘಟಕದ ನಾಯಕರುಗಳು ಶ್ರೀರಾಮುಲು ಅವರ ಬೆನ್ನಿಗೆ ನಿಂತಿದ್ದಾರೆ. ವಾಲ್ಮೀಕಿ ಸಮುದಾಯದ ನಾಯಕರು, ಸ್ವಾಮೀಜಿಗಳು ಕೂಡ ಕಿಡಿಕಾರ್ತಾ ಇದ್ದಾರೆ. ಯಾಕಂದರೆ ತಮ್ಮ ಸಮುದಾಯದ ಒಬ್ಬ ಬಲಿಷ್ಠ ನಾಯಕನನ್ನ, ಬೆಳೆದಿರುವಂತಹ ನಾಯಕ, ಇವರೇನೋ ಅಪ್ಕಮಿಂಗ್ ಲೀಡರ್ ಅಲ್ಲ, ಈಗ ಆಲ್ರೆಡಿ ಬೆಳೆದಿರುವಂತಹ ನಾಯಕ ಶ್ರೀರಾಮುಲು 2004ರಿಂದ ಶಾಸಕರಾಗಿ 2023ರವರೆಗೆ ಕೆಲಸ ಮಾಡಿದಂಥವ್ರು. ಅವರು ಸತತವಾಗಿ ಬೇರೆ ಬೇರೆ ಪಕ್ಷಗಳಿಂದ ನಿಂತು ಗೆದ್ದಂಥವ್ರು. ಹಾಗಾಗಿ 23ರಲ್ಲಿ ಸೋತಿದ್ದಾರೆ, 24ರಲ್ಲಿ ಸೋತಿದೆ ಅನ್ನೋದು ಬಿಟ್ಟರೆ ಅವರು ಬೆಳೆದಿರುವ ನಾಯಕ. ರಾಜ್ಯಾದ್ಯಂತ ರೆಡ್ಡಿ ಹೇಳಿಕೆಯನ್ನು ಖಂಡಿಸೋದಕ್ಕೆ ಈಗ ವಾಲ್ಮೀಕಿ ಸಮುದಾಯ ನಿರ್ಧಾರವನ್ನು ಕೈಗೊಂಡಿದೆ. ವಾಲ್ಮೀಕಿ ಸಮುದಾಯದ ವಿರೋಧವನ್ನು ಈಗ ಜನಾರ್ದನ ರೆಡ್ಡಿ ಎದುರಿಸಬೇಕಾದಂಥ ಅನಿವಾರ್ಯತೆ ಶುರುವಾಗಿದೆ. ರಾಮುಲುಗೆ ಜಾತ್ಯತೀತ, ಪಕ್ಷಾತೀತ ಸಮುದಾಯದ ನಾಯಕರ ಬೆಂಬಲವೂ ಕೂಡ ಸಿಗ್ತಾ ಇದೆ. ಬೇರೆ ಬೇರೆ ಸಮುದಾಯಗಳ ನಾಯಕರುಗಳು ಕೂಡ ವಿಶೇಷವಾಗಿ ರಾಮುಲು ಅವರಿಗೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಬಿಜೆಪಿ ಬಿಡದಂತೆ ರಾಮುಲುಗೆ ಒತ್ತಾಯಿಸೋದಕ್ಕೂ ಕೂಡ ತೀರ್ಮಾನವನ್ನು ಕೈಗೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ನೀವು ಬಿಜೆಪಿ ಬಿಡಬಾರ್ದು ಅಂತ ಹೇಳ್ತಾ ಇದ್ದಾರಂತೆ. ರಾಮುಲು ಅವರು ಈ ವಿಚಾರದಲ್ಲೂ ಕೂಡ ಮಾತನಾಡಿದ್ದಾರೆ. ಸ್ವಾಭಿಮಾನಿಗೆ ತೊಂದರೆ ಆಗಿದೆ ಅನ್ನೋಂಥ ಟೈಮಲ್ಲಿ ಕೂಡ ಈ ರಾಜ್ಯದಲ್ಲಿದ್ದಂಥ ಎಲ್ಲ ಜಾತಿಯ, ಎಲ್ಲ ಧರ್ಮೀಯರ ಜನರು ರಾಮುಲು ಅವರು ಸ್ವಾಭಿಮಾನ ಅಂದ ತಕ್ಷಣ ಯಾವುದೇ ವಿಚಾರವನ್ನು ನೋಡಲ್ಲ. ಅವ್ರಿಗೆ ರಾಜಕಾರಣ ಅನ್ನೋದಕ್ಕಿಂತ ಸ್ವಾಭಿಮಾನ ಭಾಳ ಮುಖ್ಯ ಆಗುತ್ತೆ. ಗೌರವ ಕೊಟ್ಟರೆ ನಾನು ಯಾರ ಮನೆ ಹತ್ರನೋ ಹೋಗಿ ಒಬ್ಬ ಸೇವಕನಾಗಿ ದುಡಿಯೋಕೆ ನಾನು ರೆಡಿ ಇದ್ದೀನಿ. ಹಂಗಾಗಿ ಸ್ವಾಭಿಮಾನಕ್ಕೆ ತೊಂದರೆ ಆಗಿದೆ ಅಂದರೆ ಅವತ್ತು ಕೂಡ ನನಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಇವತ್ತು ಕೂಡ ನನಗೆ ಎಲ್ಲರೂ ಕೂಡ ರಾಮುಲು ಅವ್ರ ಪರವಾಗಿ ನಿನ್ನೆಯಿಂದ ಭಾಳಷ್ಟು ಮಂದಿ ಜಾತ್ಯತೀತವಾಗಿ, ಪಕ್ಷಾತೀತವಾಗಿ ರಾಮುಲು ಅವರು ಒಬ್ಬ ಒಳ್ಳೆ ಜನನಾಯಕ, ಒಳ್ಳೆ ಬಡವ್ರ ಪರವಾಗಿರೋಂಥ ನಾಯಕ ಅನ್ನೋಂಥದ್ದು ಕೂಡ ಅವರು ಕೂಡ ನನಗೆ ನಿನ್ನೆ ಮೊನ್ನೆ ಎಲ್ಲ ಸಪೋರ್ಟ್ ಮಾಡ್ಕೊತ ಬಂದಿದ್ದಾರೆ. ಅವ್ರು ಇಟ್ಟಂಥ ವಿಶ್ವಾಸ ಯಾವತ್ತೂ ಕೂಡ ನಾನು ಚ್ಯುತಿ ಬರಲಾರ್ದಂತೆ ನಾನು ನಡ್ಕೊತೀನಿ. ಹೀಗೆ ಶ್ರೀರಾಮುಲು ಅವರು ತನಗೆ ಎಲ್ಲ ಕಡೆಯಲ್ಲೂ ಕೂಡ ಬೆಂಬಲ ವ್ಯಕ್ತವಾಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ಇದರ ನಡುವೆ ಕಾಂಗ್ರೆಸ್ಗೆ ಸೇರ್ತಾರಾ, ಕೈ ಹಿಡಿತಾರಾ ರಾಮುಲು ಅನ್ನೋದರ ಪ್ರಶ್ನೆ ಇದ್ದೇ ಇದೆ. ಕಾಂಗ್ರೆಸ್ನತ್ತ ಮುಖ ಮಾಡಿದ್ದಾರೆ ಶ್ರೀರಾಮುಲು ಅನ್ನುವಂಥದ್ದು ಇಲ್ಲಿರುವಂತಹ ಬಹಳ ಮುಖ್ಯವಾಗಿರುವಂತಹ ಅನುಮಾನ. ಕಾಂಗ್ರೆಸ್ ಹೈಕಮಾಂಡ್ ಜೊತೆಗೂ ಕೂಡ ಒಂದು ಸುತ್ತಿನ ಮಾತುಕತೆಯನ್ನು ನಡೆಸೋದಕ್ಕೆ ಮುಂದಾಗಿದ್ದಾರೆ ಅಂತೇಳಿ ಆಪ್ತರ ಜೊತೆಗೆ ಕಾಂಗ್ರೆಸ್ ಸೇರುವ ಸಾಧ್ಯತೆಗಳ ಬಗ್ಗೆಯೂ ಕೂಡ ಶ್ರೀರಾಮುಲು ಅವರು ಚರ್ಚೆಯನ್ನು ನಡೆಸ್ತಾ ಇದ್ದಾರೆ. ಯಾಕಂದರೆ ಅವರ ಅಂತಿಮವಾಗಿ ರಾಜಕೀಯದ ಭವಿಷ್ಯವನ್ನು ಶ್ರೀರಾಮುಲು ಅವರು ಆದರೂ ಕೂಡ ಹುಡುಕಲೇಬೇಕಾಗತ್ತೆ. ಅನಿವಾರ್ಯ ಸಂದರ್ಭಗಳು ಬಂದಾಗ ಪಕ್ಷಾಂತರವೂ ಕೂಡ ಅನಿವಾರ್ಯ ಆಗ್ಬೋದು. ಸತೀಶ್ ಜಾರಕಿಹೊಳಿ ಅವರಿಗೆ ಪರ್ಯಾಯ ನಾಯಕನಾಗಿಸುವಂತಹ ಚಿಂತನೆ ಕಾಂಗ್ರೆಸ್ನ ಒಳಗಿರುವಂತಹ ಕೆಲವರಿಂದಲೂ ಕೂಡ ವ್ಯಕ್ತ ಆಗ್ತಾ ಇದೆ ಅಂತೇಳಿ ಸತೀಶ್ ವಿಶ್ವಾಸಕ್ಕೆ ಪಡೆದೇನೆ ರಾಮುಲು ತರೋದಕ್ಕೂ ಕೂಡ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಸತೀಶ್ ಜಾರಕಿಹೊಳಿ ಅವರ ವಿಶ್ವಾಸಕ್ಕೆ ತೆಗೆದುಕೊಂಡು ನಂತರನೇ ರಾಮುಲು ಅವ್ರನ್ನ ಕರ್ಕೊಂಡು ಬರೋಣ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ. ರಾಮುಲು ಬರ್ತಾರೆ ಅನ್ನೋವಾಗಲೇ ಅಸಮಾಧಾನವೂ ಕೂಡ ಶುರುವಾಗಿದೆ. ಎರಡೂ ರೀತಿಯಾದಂತಹ ಅಭಿಪ್ರಾಯಗಳು ಕೂಡ ಕಾಂಗ್ರೆಸ್ನ ಒಳಗಡೆನೆ ಸಾಗ್ತಾ ಇರುವಂಥದ್ದು. ಬಳ್ಳಾರಿ, ವಿಜಯನಗರ ಜಿಲ್ಲೆಗಳ
ಕೆಲ ಕಾಂಗ್ರೆಸ್ ಶಾಸಕರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಯಾಕೆಂದರೆ ಅವರ ಬದ್ಧ ವೈರಿಯಾಗಿರುವಂಥದ್ದೇನೆ ಶ್ರೀರಾಮುಲು ಅಲ್ಲಿ. ಯಾಕೆಂದರೆ ಶ್ರೀರಾಮುಲು ಅಲ್ಲಿ ಜನರ ನಡುವೆ ಇರುವಂತಹ ನಾಯಕ, ಜನರ ಬೆಂಬಲ ಇರುವಂತಹ ನಾಯಕ. ಹೀಗಾಗಿ ಅವರನ್ನ ವಿರೋಧಿಸ್ಕೊಂಡೇ ಇವರು ರಾಜಕೀಯವಾಗಿ ಗೆದ್ದು ಬಂದಿರುವಾಗ ಈಗ ಅವ್ರನ್ನೇ ಕರ್ಕೊಂಡು ಬಂದರೆ ಇವರ ಸ್ಥಾನಮಾನದ ಗತಿ ಏನು ಅನ್ನುವಂಥ ಪ್ರಶ್ನೆ ಬರುತ್ತೆ, ಸೀನಿಯಾರಿಟಿಯ ಪ್ರಶ್ನೆ ಬರುತ್ತೆ. ಇವೆಲ್ಲವೂ ಕೂಡ ಬಹಳ ಮುಖ್ಯವಾದಂಥ ವಿಚಾರಗಳು. ಆಂತರಿಕವಾಗಿ ದೂರವಾಣಿ ಮೂಲಕವೂ ಕೂಡ ಬಳ್ಳಾರಿಯ ಮತ್ತು ವಿಜಯನಗರ ಜಿಲ್ಲೆಯ ಅಂದರೆ ಅವಿಭಜಿತ ಬಳ್ಳಾರಿ ಜಿಲ್ಲೆಯ ಶಾಸಕರ ನಡುವೆಯೂ ಕೂಡ ಚರ್ಚೆಗಳು ನಡೆದಿದ್ದಾವೆ. ಏನು ಮಾಡೋಣ ಅಂತ ಹೇಳಿ ಶ್ರೀರಾಮುಲು ಕಾಂಗ್ರೆಸ್ ಸೇರ್ಪಡೆಗೆ ತೀವ್ರ ವಿರೋಧವನ್ನು ಈ ಭಾಗದ ನಾಯಕರುಗಳು ವ್ಯಕ್ತಪಡಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಶ್ರೀರಾಮುಲು ಕಾಂಗ್ರೆಸ್ಗೆ ಬರಬಾರದು, ಅಗತ್ಯವಿದ್ದರೆ ದೆಹಲಿಗೆ ಹೋಗಿ ಹೈಕಮಾಂಡ್ ಭೇಟಿಗೂ ಕೂಡ ಚಿಂತನೆಯನ್ನು ನಡೆಸಿದ್ದಾರೆ. ಹೈಕಮಾಂಡನ್ನು ಭೇಟಿ ಮಾಡೋಣ, ಅಲ್ಲಿ ಚರ್ಚೆ ನಡೆಸೋಣ ಅನ್ನುವಂಥ ನಿಟ್ಟಲ್ಲೂ ಕೂಡ ಚಿಂತನೆಯನ್ನು ನಡೆಸಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದರೆ ಕಾಂಗ್ರೆಸ್ ಸೇರ್ಪಡೆ ಆಗುವ ಸಾಧ್ಯತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸತೀಶ್ ಜಾರಕಿಹೊಳಿ ಅವರು ಹಾಗೆ ಎಂ ಬಿ ಪಾಟೀಲರು ಮಾತನಾಡಿದ್ದಾರೆ. ಚರ್ಚೆ ಅಷ್ಟೇನೂ ಆಗಿಲ್ಲ, ಇಲ್ಲ ಚರ್ಚೆ ಇದೆ ಅಷ್ಟೇ. ಅದು ನೋಡೋಣ, ಇದು ಚರ್ಚೆದಲ್ಲಿದೆ, ನಮಗೂ ಗೊತ್ತಿಲ್ಲ ಅದ್ರ ಬಗ್ಗೆ. ಬೆಂಗಳೂರು ಹೋದ್ಮೇಲೆ ಅದ್ರ ಬಗ್ಗೆ ಮಾಹಿತಿ ತೊಗೊಳ್ತೀವಿ. ಆ ರೀತಿ ಅಂತ ಉದ್ದೇಶನೂ ಯಾರಿಗೂ ಇರೋದಿಲ್ಲ. ಈ ಶ್ರೀರಾಮುಲು ಬರ್ತಿದ್ರೆ ಅದು ಪಕ್ಷ ನಿರ್ಧಾರ ಮಾಡಬೇಕಾಗ್ತದೆ ಅಷ್ಟೇ ಅಲ್ಲ. ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಕೂಡ AICC ಜನರಲ್ ಸೆಕ್ರೆಟರಿ ಅವ್ರನ್ನ ಪಕ್ಷಕ್ಕೆ ತಗೋಬೇಕಾಗಿದ್ರು ಕೂಡ ನಮ್ಮ ಪಕ್ಷ ನಿರ್ಣಯ ಮಾಡ್ತಾರೆ, ನಾನು ನಿರ್ಣಯ ಮಾಡೋದಲ್ಲ. ಹೀಗೆ ಕಾಂಗ್ರೆಸ್ನವರು ಬಹಳ ಜಾಣತನದ ಉತ್ತರವನ್ನು ಕೊಡ್ತಾ ಇದ್ದಾರೆ. ಆದರೆ ಇದರ ನಡುವೆ ಯಾರಿಗುಂಟು ಯಾರಿಗಿಲ್ಲ ಅನ್ನುವಂಥದ್ದಕ್ಕೆ ಸಂಬಂಧಪಟ್ಟಂತಹ ಒಂದಿಷ್ಟು ಲೆಕ್ಕಾಚಾರಗಳನ್ನು ನೋಡ್ತಾ ಹೋದರೆ DK ಶಿವಕುಮಾರ್ ಅವರ ವಾಲ್ಮೀಕಿ ರಣತಂತ್ರ ಮತ್ತು BJPಗೆ ವಾಲ್ಮೀಕಿ ಟೆನ್ಷನ್ ಹೇಗಿದೆ ಅನ್ನೋದನ್ನು ನಿಮಗೆ ಹೇಳಲೇಬೇಕು. DKಶಿ ಅವರಿಗೆ ಮಗ್ಗುಲು ಮುಳ್ಳಾಗಿರುವಂಥದ್ದು ಸತೀಶ್ ಹಾಗೂ ರಾಜಣ್ಣ, ಇಬ್ಬರು ಕೂಡ ವಾಲ್ಮೀಕಿ ಸಮುದಾಯದ ನಾಯಕರುಗಳು. ಅವರು ದಿನನಿತ್ಯವೂ ಕೂಡ ಓಪನ್ ವಾರ್ ಅನ್ನು ಮಾಡ್ತಾ ಇರುವಂಥದ್ದು ಶಿವಕುಮಾರ್ ಅವರ ವಿರುದ್ಧ. ಆದರೆ ವಾಲ್ಮೀಕಿ ಸಮುದಾಯದ ಮಾಸ್ ಲೀಡರ್ ಆಗಿರುವಂಥವರು ಶ್ರೀರಾಮುಲು. ಹಾಗಾಗಿ ಬಿಜೆಪಿಯಲ್ಲಿರುವಂತಹ ವಾಲ್ಮೀಕಿ ಸಮುದಾಯದ ಪ್ರಬಲ ನಾಯಕ ಅಂತ ಹೇಳಿದರೆ ಅದು ಶ್ರೀರಾಮುಲು ಅವರೇ. ಬೇರೆ ಯಾರೇ ಬಂದಿರ್ಬೋದು BJPಗೆ, ಆದರೆ ಅತ್ಯಂತ ಪ್ರಬಲ ನಾಯಕ ಅಂತ ಇದ್ದರೆ ಅದು ಶ್ರೀರಾಮುಲು. ಹೀಗಾಗಿ DK ಶಿವಕುಮಾರ್ ಅವರ ಪ್ರಕಾರವಾಗಿ ಅಂದರೆ ಕಾಂಗ್ರೆಸ್ನಲ್ಲಿ ಇರುವಂಥ ಒಂದು ಬಣದ ಪ್ರಕಾರವಾಗಿ ಸತೀಶ್ ಜಾರಕಿಹೊಳಿಗೆ ಪರ್ಯಾಯ ಶಕ್ತಿಯಾಗಿಯೂ ಕೂಡ ರಾಮುಲು ಒಂದು ವೇಳೆ ಕಾಂಗ್ರೆಸ್ಗೆ ಬಂದರೆ ಹೆಲ್ಪ್ ಆಗುತ್ತೆ, ನೆರವಾಗುತ್ತೆ ಅನ್ನುವಂಥದ್ದು. ಸತೀಶ್ ಅವರು ಬೆಳಗಾವಿಯವರು, ಏನು ವಿಶೇಷವಾಗಿ ST ಸಮುದಾಯ ದೊಡ್ಡ ಸಂಖ್ಯೆಯಲ್ಲಿ ಇರತಕ್ಕಂತಹ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಬಳ್ಳಾರಿಯ ನಾಯಕನಾಗಿಯೇ ರಾಮುಲು ಅವರು ಬಂದರೆ ಹೆಚ್ಚು ಶಕ್ತಿ ಬರುತ್ತೆ ಅಂತ ಹೇಳುವಂಥದ್ದು ಇಲ್ಲಿ ಲೆಕ್ಕಾಚಾರ ಇದೆ. ಆದರೆ ಶ್ರೀರಾಮುಲು ಪಕ್ಷ ತೋರಿದರೆ ST ಮತಗಳು ಛಿದ್ರ ಆಗಬಹುದು ಅನ್ನುವಂಥ ಟೆನ್ಷನ್ BJP ಅವ್ರನ್ನ ಕಾಡ್ತಾ ಇದೆ. ಯಾಕಂದರೆ ಅಲ್ಲಿ ಬಹಳ ಮುಖ್ಯವಾಗಿ ಚಿತ್ರದುರ್ಗದಿಂದ ಆರಂಭವಾಗಿ ಆಲ್ಮೋಸ್ಟ್ ರಾಯಚೂರುವರೆಗೂ ಕೂಡ ಯಾದಗಿರಿವರೆಗೂ ಕೂಡ ಬರುವಂತಹ ವಾಲ್ಮೀಕಿ ಸಮುದಾಯದ ಹೆಚ್ಚಿನ ಮತಗಳಿರುವಂತಹ ಪ್ರದೇಶಗಳಲ್ಲಿ ಹೆಚ್ಚು ಶಕ್ತಿಯನ್ನು ಹೊಂದಿರುವಂಥದ್ದು ರಾಮುಲು ಅಂತೇಳಿ. ಇನ್ನು ಶಿವಕುಮಾರ್ ಅವರ ಪ್ರಕಾರವಾಗಿ ನೋಡ್ತಾ ಹೋದಾಗ ರಾಮುಲು ಅವ್ರನ್ನ ಸೆಳೆಯೋದಕ್ಕಾಗಿ ಶಿವಕುಮಾರ್ ಅವರು ರಣತಂತ್ರವನ್ನು ರೂಪಿಸ್ತಾ ಇದ್ದಾರೆ ಅನ್ನುವಂತಹ ಮಾತು ಆಗಿಂದಾಗಿ ಕೇಳಿ ಬರ್ತಾ ಇದೆ. ಇದು ರೆಡ್ಡಿ ಮಾತಿನಿಂದ ಜಾಸ್ತಿಯಾಗಿ ಕೇಳಿ ಬರ್ತಾ ಇದೆ. ಆದರೆ ರಾಮುಲು ಜೊತೆಗೆ ಮಾತುಕತೆಗೆ ಯಡಿಯೂರಪ್ಪನವರೇ ಮುಂದಾಗಿದ್ದಾರೆ. ಯಾಕೆಂದರೆ ಅವರಿಗೆ ಗೊತ್ತು ರಾಮುಲು ಯಾವ ಸ್ವರೂಪದ ಅಸೆಟ್ BJPಗೆ ಅನ್ನುವಂಥದ್ದು ಅವರ ಅನುಭವಕ್ಕೆ ಬಂದಿರುವಂತಹ ಸತ್ಯ. ಇನ್ನು DK CM ಆಗೋದಕ್ಕೆ ರಾಮುಲು ಬೆಂಬಲದ ಲೆಕ್ಕವನ್ನು ಕೂಡ DK ಶಿವಕುಮಾರ್ ಅವರು ಹಾಕಿದ್ದಾರೆ ಅನ್ನುವಂಥದ್ದು ಒಂದು ಚರ್ಚೆ, ರಾಜಕೀಯವಾದಂಥ ಚರ್ಚೆಯ ಭಾಗವಾಗಿರುವಂಥದ್ದಷ್ಟೇ ಅದು. ಆದರೆ ರಾಮುಲು ಬೆಂಬಲ ಗಳಿಸೋದಕ್ಕೆ ರೆಬೆಲ್ಸ್ ರಣತಂತ್ರವನ್ನು BJP ಒಳಗಡೆ ರೂಪಿಸ್ತಾ ಇದ್ದಾರೆ. ಯಾಕಂದರೆ ಈಗ ಇದುವರೆಗೆ ಅವರು ಏನು ಹೇಳ್ತಾ ಇದ್ರು ಅದಕ್ಕಿಂತ ತೀವ್ರಗತಿಯಲ್ಲಿ BJP ರಾಜ್ಯ ಉಸ್ತುವಾರಿ ಬಗ್ಗೆನೇ ಮಾತನಾಡಿರುವಂಥವರು ಶ್ರೀರಾಮುಲು ಅವರು. ಇನ್ನು ಅಹಿಂದ ಅಸ್ತ್ರಕ್ಕೂ ಕೂಡ ತಿರುಗುಬಾಣ ಕೊಡುವಂತಹ ಲೆಕ್ಕಾಚಾರ ಶಿವಕುಮಾರ್ ಅವರ ಕ್ಯಾಂಪ್ನಲ್ಲಿ ಇದೆ ಅನ್ನುವಂಥದ್ದು ಕಾಂಗ್ರೆಸ್ನ ಕಡೆಯಲ್ಲಿ ನಡೀತಿರುವಂಥ ಲೆಕ್ಕಾಚಾರ. ಆದರೆ ಹೈಕಮಾಂಡ್ ಮೂಲಕ ರಾಮುಲು ಸಂಧಾನ ಮಾಡುವಂಥದ್ದು BJPಯವರ ಸದ್ಯದ ಆಪ್ಷನ್ ಆಗಿದೆ, ಸದ್ಯದ ಟೆನ್ಷನ್ ಕೂಡ ಆಗಿದೆ. ಹೇಗಾದರೂ ಸರಿ ರಾಮುಲು ಹೋಗಬಾರ್ದು, ಇದು ಈಗ 1 ಪಾಯಿಂಟ್ ಅಜೆಂಡಾ ಇರುವಂಥದ್ದು. ಇವೆಲ್ಲವೂ ಕೂಡ ಒಂದು ಕಡೆ ನಡೀತಾ ಇದ್ದರೆ ಮತ್ತೊಂದು ಕಡೆಯಲ್ಲಿ ಜನಾರ್ದನ್ ರೆಡ್ಡಿ ಹಾಗೂ ರಾಮುಲು ನಡುವೆ ಕೇವಲ ಮನಸ್ಸಿನ ವಿಚಾರದಲ್ಲಿ ಮಾತ್ರ ಆಗಿದ್ದಲ್ಲ, ಮನೆಗಳ ನಡುವೆಯೂ ಕೂಡ ಗೋಡೆ ಎದ್ದಿದೆ. ಇದು ವಿಶೇಷವಾಗಿರತಕ್ಕಂಥದ್ದು. ಇಬ್ಬರ ಮನೆಗಳ ಮಧ್ಯೆ ಈಗ ಗೋಡೆಯನ್ನು ನಿರ್ಮಾಣ ಮಾಡಿದ್ದಾರೆ. ಈ ಗೋಡೆ ನಿರ್ಮಾಣವೇ ಬಹಳ ದೊಡ್ಡದಾದಂತಹ ಸಂಕೇತವನ್ನು ಹೇಳ್ತಾ ಇದೆ. ನಿಮ್ಮ ನಡುವೆ ಇನ್ನೂ ಏನೂ ಉಳ್ಕೊಂಡಿಲ್ಲ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಹೇಳುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದು ಮನೆಯ ಒಳಗಡೆ ಭಾಗದಿಂದ ನಿರ್ಮಾಣ ಆಗಿರತಕ್ಕಂಥ ಕಾಂಪೌಂಡ್ಗೆ ಕಟ್ಟಿರುವಂತಹ ಎಕ್ಸ್ಟ್ರಾ ಗೋಡೆ ಇದಾಗಿದೆ. ಹೀಗಾಗಿ ರೆಡ್ಡಿ ಮತ್ತು ರಾಮುಲು ಅವರ ಮನೆಗಳ ನಡುವಿನ ಓಡಾಟಕ್ಕೆ ಬ್ರೇಕ್ ಬಿದ್ದಿದೆ. ಆಲ್ರೆಡಿ ಇವರಿಬ್ಬರ ನಡುವೆ ಸ್ನೇಹ ಇಲ್ಲ ಅಂಥೇಳಿ ಇದ್ದಿರ್ತಿದ್ರೆ ಈ ರೀತಿಯಾದಂತಹ ಗೋಡೆಗಳನ್ನು ಕಟ್ಟಿಕೊಳ್ಬೇಕಂತ ಅವಶ್ಯಕತೆ ಇರಲಿಲ್ಲ. ಒಬ್ಬರ ಮನೆಯಿಂದ ಮತ್ತೊಬ್ಬರ ಮನೆಗೆ ಹೋಗೋದಕ್ಕೆ ಈಗ ಗೋಡೆಯನ್ನು ಕೂಡ ಕಟ್ಟಿದ್ದಾರೆ, ವಾಸ್ತುವಿನ ನೆಪವನ್ನು ಹೇಳಿದ್ದಾರೆ. ಇವರ ಮನೆ ಕಡೆಯಿಂದ ಗೇಟ್ ಇದೆ, ಅವರ ಮನೆ ಕಡೆಯಿಂದ ಗೇಟ್ ಬಂದ್ ಆಗಿದೆ.